ಏನ್ರಿ ಅಂಗವಿಕಲರು, ಕೆಲವರು ಏನ್ರಿ ಅಂಧರು ಸುವಾರ್ತೆಗೆ ಹೋಗ್ತಾ ಇರ್ತಾರೆ. ನಮಗೆಲ್ಲ ಇದ್ದರೂ ಕೂಡ ಏನ್ರಿ ಆರೋಗ್ಯವಾಗಿದ್ದರೂ ಕೂಡ ನಾವೇನು ಮಾಡ್ತಾ ಇರ್ತೀವಿ? ಏನಮ್ಮ ಮಾಡ್ತಾ ಇರ್ತೀವಿ? ಹಾಂ, ಎಲ್ಲ ಸಮಯವೆಲ್ಲ ಕೂಡ ವ್ಯರ್ಥವಾಗಿ ಕಳೀತಾ ಇರ್ತೀವಿ, ಹೌದಲ್ವ? ಅಂದರೆ ನಿಮ್ಮ ಆಲೋಚನೆಗಳು, ನಿಮ್ಮ ತಲೆಯೆಲ್ಲ ಕೂಡ ದೇವ್ರಿಗೋಸ್ಕರ ಉಪಯೋಗ ಮಾಡಬೇಕು, ಕೆಲಸ ಮಾಡಬೇಕು. ಎಲ್ಲರಿಗೂ ಕೆಲಸ ಮಾಡೋಕ್ಕೆ ತಾನೇ ನಮಗೆ ಆರೋಗ್ಯ ಕೊಟ್ಟಿದ್ದಾರೆ ಅಲ್ವ? ಕೆಲಸ ಮಾಡಿಕೊಂಡು ದೇವ್ರಿಗೋಸ್ಕರ ಸಂಪೂರ್ಣವಾಗಿ ಏನೇನು ಮಾಡಬೇಕೋ ಮಾಡ್ತಾ ಇರಬೇಕು. ಯಾಕೆಂದರೆ ಈ ಲೋಕದಲ್ಲಿ ಹೆಸರಿಗೋಸ್ಕರ ಬೇಡ ರೀ, ಇಲ್ಲ, ಈ ಲೋಕದಗೋಸ್ಕರ ಹೆಸರು, ಯಾರ ಮೂಲಕ ಹೆಸರು ಪಡೆಯೋದು ಬೇಡವೇ ಬೇಡ, ಅದು ಬಿಟ್ಬಿಡ್ಬೇಕು ನಾವು. ನಮ್ಮವ್ರಿಗೆ ಒಂದು ಹುಚ್ಚಿದೆ ರೀ, ಯಾರಾದರೂ ಹೊಗಳಿದೇರೇನೆ ನಾವು ಸಂತೋಷ ಪಡ್ತೇವೆ. ಅವನು ಹೊಗಳಿದ್ರೆ ನಮಗೇನು ಬರೋದೇನು? ಲಾಭ ಇದೆಯಾ? ಏನಮ್ಮ ಲಾಭ ಇದೆಯಾ? ಏನೂ ಲಾಭ ಇಲ್ಲ ರೀ. ದೇವ್ರು ಹೊಗಳ್ಬೇಕಾದ್ರೆ, ದೇವ್ರು ನಮ್ಮನ್ನು ಹೊಗಳಿದ್ರೆ, ನನ್ನ ಪ್ರಿಯ ಮಗನು ಅಂತ ಯೇಸು ಕ್ರಿಸ್ತರ ಬಗ್ಗೆ ಇಲ್ಲ ದಾವೀದನ ಬಗ್ಗೆ ಹೇಳಿದಾರಲ್ಲ, ಆ ರೀತಿ ನಮ್ಮನ್ನು ಹೊಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಅವ್ರ ಮೂಲಕ ನಾವು ಒಳ್ಳೆಯ ಹೆಸರನ್ನು ನಾವು ಪಡ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ಅದಕ್ಕೆ ನಮ್ಮ ಆಲೋಚನೆಗಳೆಲ್ಲ ಕೂಡ ದೇವರಿರಬೇಕು, ದೇವರ ವಾಕ್ಯ ಇರಬೇಕು, ದೇವರ ಕೆಲಸ ಇರಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಊಟದಗೋಸ್ಕರ ಕೆಲಸ ಮಾಡ್ಕೋಬೇಕು. ಇನ್ನೊಬ್ಬರಿಗೆ ಮೋಸ ಬೇಡ, ಅನ್ಯಾಯ ಬೇಡ, ಯಾವುದು ಬೇಡ. ಯಾರು ಹೊಗಳಿದ್ದಾರೆ ಇಲ್ಲ ಏನೋ ಮಾಡಿ ಅದೆಲ್ಲ ಬಿಟ್ಬಿಡಬೇಕು ಬೇಡ ಅಂತ. ಯಾಕೆಂದರೆ ಆ ಕೊರಗು ಇದೆಲ್ಲ ಮಾನಸಿಕವಾಗಿ ಏನ್ರಿ ಭಯಂಕರ ರೋಗ ರೀ. ಹೃದಯದಲ್ಲಿ ಕೊರಗಿ ಅವ್ರು ಏನೋ ಅಂದರು, ಇವ್ರೇನಂದರು, ಕೊರಗಿ ಸರಿಯಾದ ನಿದ್ದೆನೇ ಇರೋದಿಲ್ಲ, ನಿದ್ದೆ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಅದನ್ನು ಬೇಡ, ನಾವು ಬರಲೇಬಾರ್ದು. ಬಂದರೆ ಅವಾಗ ದೇವರನ್ನೇ ನೆನೆಸ್ಕೊಡ್ರಿ, ಕ್ರಿಸ್ತನನ್ನೇ ನೆನೆಸ್ಕೊಡ್ರಿ, ವಾಕ್ಯಗಳನ್ನೇ ನೆನೆಸ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವಿಸ್ಬಿಡಿ.